ನೋಡಿ, ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದಕ್ಕಾಗಿ ಚಿಂತಿಸಬಾರದು. ಹಿಂದೂ ಧರ್ಮದ ಸಾರವಾದ ಭಗವದ್ಗೀತೆ ಶ್ರೀಕೃಷ್ಣನು ಹೇಳುವಂತೆ, ಏನಾಗಿದೆ ಅದು ಒಳ್ಳೆಯದಕ್ಕಾಗಿಯೇ ಆಗಿದೆ, ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ, ಏನಾಗುವುದೋ ಅದು ಒಳ್ಳೆಯದಕ್ಕಾಗಿಯೇ ಆಗುವುದು. ನಡೆಯುವ ಘಟನೆಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಬದಲಾಯಿಸಲಾಗಲಾರದ ವಿಷಯಗಳಿಗೆ ಹೆಚ್ಚು ಚಿಂತಿಸಬಾರದು. ಮನಸ್ಸಿನ ಶಾಂತಿ ಹಾಳಾಗುತ್ತದೆ. ಜೀವನದಲ್ಲಿ ನಡೆಯುವ ಎಲ್ಲದಕ್ಕೂ ಒಂದು ದೈವಿಕ ಉದ್ದೇಶವಿರುತ್ತದೆ. ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಆತನಿಗೆ ಶರಣಾಗುವುದರಿಂದ ನಮ್ಮಲ್ಲಿರುವ ಆತಂಕಗಳು ದೂರವಾಗುತ್ತವೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ತಪ್ಪುಗಳಿಂದ ಅಥವಾ ಪಾಪಗಳಿಂದ ಬ್ಯಾಡ್ ಕರ್ಮ ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಪ್ರಸ್ತುತ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಗುಡ್ ಕರ್ಮ ಧರ್ಮ ಮಾಡುವುದರಿಂದ